ಭಯೋತ್ಪಾದನೆ ವಿರುದ್ಧ ಹೋರಾಟದಲ್ಲಿ ಹಿಂದಿನ ಸರ್ಕಾರಗಳು ಯಾವ ನಿಲುವುಗಳನ್ನು ತೆಗೆದುಕೊಳ್ಳಲಿಲ್ಲ ಹಿಂದಿನ ಸರ್ಕಾರಗಳು. ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟು ಒಂದು ರೀತಿ ತಿಪ್ಪೆ ಸಾರಿಸ್ಕೊಂಡು ಕಾಲ ಕಳೀತಿತ್ತು ಕಾಂಗ್ರೆಸ್. UPA ಅನುಮಾನನೇ ಇಲ್ಲ ಅದರಲ್ಲಿ. ವೇರಾಸ್ ನರೇಂದ್ರ ಮೋದಿ ತೆಗೆದುಕೊಂಡ ಎಲ್ಲ ನಿರ್ಧಾರಗಳು ವರ್ಕ್ ಆಗಿದೆ ಅಂತ ಹೇಳಲಿಕ್ಕಾಗದೇ ಇರಬಹುದು, ಆದರೆ ತೆಗೆದುಕೊಳ್ಳಬೇಕಾದ ಕೆಲವು ಜಾಗಗಳಲ್ಲಿ ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ ಅವರು. ಅದು ಕಾಶ್ಮೀರದ ವಿಚಾರದಲ್ಲಿ ಸೆಕ್ಷನ್ ಅನ್ನು ಕಿತ್ತಾಕೋದಿರ್ಬೋದು, ಅಥವಾ CAA ಅಥವಾ NRC ಅಥವಾ ನಮ್ಮ ಮೇಲೆ ಅಟ್ಯಾಕ್ ನಡೆದಾಗ ಬಾಲಾಕೋಟಲ್ಲಿ ಇರ್ಬೋದು. ಒಂದಾದ ಮೇಲೆ ಒಂದದು ಹೊಡೆದಿದ್ದಾರೆ ಏಟನ. ಅಂತಹ ಒಂದು ಸರ್ಕಾರಕ್ಕೆ ಕಳೆದ 11 ವರ್ಷದಿಂದ ನಡೆಸಿದ ಒಂದು ದೀರ್ಘ ಹೋರಾಟವನ್ನು ನಾವು ಗೆದ್ವಿ ಎಂದು ಸಂಭ್ರಮಿಸುವ ದಿನ, ಅದರಲ್ಲಿ ಅನುಮಾನನೇ ಇಲ್ಲ. ಈ ಸರ್ಕಾರಕ್ಕಿದು ಈ ಸರ್ಕಾರದ ಬಹುದೊಡ್ಡ ಸಾಧನೆಯೇ ಸರಿ ಇದು. ಅದಕ್ಕೆ ಹಿಂದೆ 4 ವರ್ಷ 5 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರವೂ ಒಂದಿಷ್ಟು ಕೆಲಸ ಮಾಡಿರಬಹುದು, ನಾನು ಮಾಡೇ ಇರಲ್ಲ 0 ಅಂತ ಹೇಳಲಿಕ್ಕಾಗಲ್ಲ. ಆದರೆ ಆ ಇಡೀ ಮುಂಬೈ ಮೇಲೆ ನಡೆದಂತಹ ದಾಳಿಯ ಘಟನೆಗೆ ಅಂದಿನ ಸರ್ಕಾರ ಪ್ರತಿಕ್ರಿಯಿಸಿದ ರೀತಿ ಇದೆಯಲ್ಲ, ಅದು ಬೆನ್ನು ಮೂಳೆ ಇಲ್ಲದ ತಲೆ ತಗ್ಗಿಸಿ ನಿಲ್ಲಬೇಕಾದ ಒಂದು ದೇಶದ ಕತೆ ಇದ್ದಂಗಿತ್ತವತ್ತು. ಬೆನ್ನು ಮೂಳೆ ಇಲ್ಲದೆ ವರ್ತಿಸಿದ್ವಿ ಭಾರತದವರವತ್ತು. ಆ ದಿನ ಏನು ಮಾಡದೆ ತಿಪ್ಪೆ ಸಾರಿಸ್ಕೊಂಡು ಕಾಲ ಕಳೆದ್ವಿ. ಈಗ ಬಹಳ ಜನ ಸಕ್ಸಸ್ಸಿನ ಯಶಸ್ಸನ್ನ ಕೇಳಕ್ಕೆ ಬರ್ತಾ ಇರ್ತಾರೆ, ಶುರು ಆಗಿದೆ, ಬರ್ತಾರೆ, ಬರದೇ ಎಲ್ಲ ಹೋಗ್ತಾರೆ ಅಲ್ವಾ. ಲಷ್ಕರ್ ಉಗ್ರ ಅಮೆರಿಕದಲ್ಲಿ ಔಸ್ಕೊಂಡಿದ್ದಂಥ ಮೂಲ ಪಾಕಿಸ್ತಾನಿ, ನಂತರ ಕೆನಡಾ ದೇಶದ ಪ್ರಜೆಯಾಗಿ ಪರಿವರ್ತಿತನಾಗಿದ್ದ ಕಚಡಾ ಕಂತ್ರಿ ತಹವೂರ್ ರಾಣಾನ ಕೊನೆಗೂ ಭಾರತದ ನೆಲದ ಮೇಲೆ ಕೆಳಕ್ಕೆ ಇಳಿಸಿದ್ದಾರೆ. 16 ವರ್ಷಗಳಿಂದ ಅವನು ಅಮೆರಿಕದಲ್ಲಿ ವಶದಲ್ಲಿದ್ದ. ಈಗ ಅವನನ್ನು ಗಡಿಪಾರು ಮಾಡಿದ್ರು, ಅಲ್ಲಿಂದ ಕರ್ಕೊಂಡೋಗಿ ಇವನನ್ನು ಅಂತ ವಿಶೇಷ ವಿಮಾನದಲ್ಲಿ ತಂದರು. ನ್ಯಾಯಾಂಗ ಬಂಧನದಲ್ಲಿ ಇದ್ದಂಥ ಇವನನ್ನು ಕರ್ಕೊಂಡ್ಬಂದ ಮೇಲೆ ಇಲ್ಲಿ ಇತರ ಪ್ರಕ್ರಿಯೆಗಳನ್ನು ಈಗ ಪ್ರಾರಂಭ ಮಾಡ್ತಾರೆ. NIA ಇದನ್ನೆಲ್ಲ ಹೇಳಿದೆ. ಕಾನೂನು ರೀತಿಯ ಪ್ರಕ್ರಿಯೆಗಳು ನಡೆಯುತ್ತವೆ. ಸದ್ಯ ದಿಲ್ಲಿನಲ್ಲಿ ಒಂದು ಹೈ ಅಲರ್ಟ್ ಇದೆ. ಯಾಕೆ ಹೈ ಅಲರ್ಟ್ ಇರಬೇಕು ದಿಲ್ಲಿನಲ್ಲಿ? ಇಂತಹ ದೇಶದ್ರೋಹಿಗಳ ಮಕ್ಕಳಂತೆ ವರ್ತಿಸುವ, ಭಾರತದ ಅನ್ನ ತಿಂದು ಭಾರತಕ್ಕೆ ದ್ರೋಹ ಬಗೆಯಲು ಹೊರಟು ನಿಂತಿರುವ ಬಹುಜನರು ಇನ್ನೂ ಒಳಗಡೆ ಇದ್ದಾರೆ, ಜೀವಂತವಾಗಿದ್ದಾರೆ. ಮತ್ತು ಅವರಿಗೆ ಬೆಂಬಲ ಕೊಡಲು ಗರಿಗರಿ ಬಟ್ಟೆಗಳನ್ನು ಹಾಕಿಕೊಂಡು ತಮಗೆ ತೋಚಿದ ಪಕ್ಷಗಳ ಹೆಸರಿನಲ್ಲಿ ಅಲ್ಲಲ್ಲಿ ಎದೆ ಉಬ್ಬಿಸಿ ನಿಂತಿರುವ ಘನತೆವೆತ್ತ ನಾಯಕರು ಇದ್ದಾರೆ ಮುಸ್ಲಿಮರ ಓಟಿಗಾಗಿ. ವೇರಾಸ್ ಮುಂಬೈ ದಾಳಿನಲ್ಲಿ ನಡೆದಂಥ ಮುಸ್ಲಿಮರಲ್ಲಿ ಕೆಲವರು ರಸ್ತೆ ಬದಿ ನಿಂತ್ಕೊಂಡು ಹೇಳ್ತಿರೋದು, ಫಸ್ಟ್ ಇವನು ಟೈಮೇ ಕೊಡ್ಕೊಡೋದು, ಗಲ್ಗಾಕ್ಬಿಡ್ಬೇಕು ಇವನನ್ನು, ಅವ್ರು ಮಾಡಿರೋ ಅನಾಹುತಕ್ಕೆ ಈ ನಗರಕ್ಕೆ ನಮಗೆ ಅಷ್ಟು ತೊಂದರೆ ಕೊಟ್ಟರು ನಮ್ಗಳಿಗೆಲ್ಲ ಅಂತ. ಯಾರು ಮುಸ್ಲಿಮ್ಸ್. ವೇರಾಸ್ ಕೆಲವು ಪಕ್ಷಗಳ ಲೀಡರ್ಗಳಂತಲ್ಲ, ಹಂಗೆಲ್ಲ ಮಾತಾಡ್ಬಾರ್ದು. ಹಿಂಗಾಗೋಗಿದೆ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಒಂದೆರಡು ಪಕ್ಷಗಳಿಗಂತುವೆ ಈ ದೇಶದಲ್ಲಿ ನಿಮ್ಮ ಕಾಲಿಗೆ ಬೀಳ್ತೀನಿ ಕಂಡ್ರಪ್ಪ, ನಮ್ಮ ಪರವಾಗಿ ನೀವು ಮಾತಾಡಬೇಡಿ ಅಂದರೂ ಅವ್ರು ಬಿಡಲ್ಲ. ಇಬ್ಬರು ಇಲ್ಲ, ನಾವು ನಿಮ್ಮ ಪರವಾಗಿ ಮಾತಾಡಲೇಬೇಕು ಅಂತ ಮಾತಾಡಿ ಅವ್ರನ್ನ ಹಾಳು ಮಾಡೋವರೆಗೂ ಅವರಿಬ್ಬರು ಬಿಡಲ್ಲ. ಏನೇವು ಕೆಲವೇ ಕ್ಷಣಗಳಲ್ಲಿ NIA ಕೋರ್ಟ್ ಮುಂದೆ ಈ ರಕ್ಕಸನನ್ನು ಹಾಜರುಪಡಿಸ್ತಾರೆ. NIA ಪರ SPP ಆಗಿ ನರೇಂದರ್ ಮಾನ್, ಹಿರಿಯ ವಕೀಲರಾಗಿರುವಂಥ ದಯಾನ್ ಕೃಷ್ಣನ್, ಮೂಲ ಬೆಂಗಳೂರಿನಲ್ಲಿ ತಮ್ಮ ಪದವಿಯನ್ನು ಪಡೆದವರು, ವಾದ ಮಾಡ್ತಾರೆ. ಮತ್ತು ಅವನ ಪರ ಪಿಯೂಷ್ ಸಚ್ದೇವ್ ವಾದ ಮಂಡಿಸ್ತಾರೆ. ಭಾಳ ಜನ ಪ್ರಶ್ನೆ ಕೇಳ್ತಾರೆ, ಅವನಿಗೆ ಅದು ಬೇರೆ ಕೇಡು ಅಂತ. ಹಾಗಾಗಲ್ಲ. ಒಂದು ದೇಶವಾಗಿ ತನ್ನ ಘನತೆ, ಗೌರವ ಮತ್ತು ಸೆನ್ಸಿಬಲಿ ಸಿವಿಲೈಸ್ಡ್ ನೇಷನ್ ಅನ್ನಿಸ್ಕೋಬೇಕಾದ್ರೆ ತನ್ನ ಕಾನೂನು ಪ್ರಕ್ರಿಯೆಯನ್ನು ಪಾಲನೆ ಮಾಡಬೇಕು. ಹಾಗಾಗಿ ಅದಕ್ಕೆ ಅವಕಾಶ ಕೊಟ್ಟಿರ್ತಾರೆ. ರಾಣಾನ ತಿಹಾರ್ ಜೈಲಿಗೆ ಶಿಫ್ಟ್ ಮಾಡ್ತಾರೆ, ಅಲ್ಲೇ ವಿಚಾರಣೆ ಆಗ್ಬೋದು ಅಥವಾ ಬೇರೆ ಕಡೆ ಆಗ್ಬೋದು. ಅವನನ್ನು ವಿಚಾರಣೆ ಮಾಡೋದು ಮುಖ್ಯಸ್ಥ ಈಗಿನ NIAಗೆ ಸದಾನಂದ ದಾತೆ. ಅವರು ಕಸಬ್ನು ಎದುರಿಸಿದ್ರು, ಆಗ ಅವರು ಮುಂಬೈಯಲ್ಲಿದ್ದರು ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿ. ಈಗ NIA ಮುಖ್ಯಸ್ಥರಾಗಿದ್ದಾರೆ. ಅವನಿಗೆ ರಕ್ತ ಪಿಪಾಸು, ಅವನಿಗೆ ಟ್ರೀಟ್ಮೆಂಟು, ಬಿರಿಯಾನಿ ಕೊಡಬಾರ್ದು, ಅವನಿಗೆ ಗಲ್ಗೆ ಹಾಕ್ಬಿಡ್ಬೇಕು. ಗಲ್ಗೆ ಹಾಕ್ತೀವೋ ಬಿಡ್ತೀವೋ, ಬಟ್ ದಟ್ ಹ್ಯಾಸ್ ಟು ಹ್ಯಾಪನ್ ಥ್ರೂ ಪ್ರಾಸೆಸ್. ಆ ಪ್ರಕ್ರಿಯೆಯಲ್ಲೇ ಆಗಬೇಕು.
ನಾವು ಬಯಸಿದ್ವಿ ಅಂತಂದುಬಿಟ್ಟು ಒಂದು ದೇಶದಿಂದ ಒಬ್ಬನನ್ನು ಗಡೀಪಾರು ಪ್ರಕ್ರಿಯೆಯಲ್ಲಿ ಕರ್ಕೊಂಬಂದಾಗ ನಾಳೆ ಬೆಳಗ್ಗೆ ಅವನನ್ನು ಗಲ್ಗೆ ಹಾಕೋದೇನು ದೊಡ್ಡ ಕೆಲಸ ಅಲ್ಲ ಅದು. ಓಕೆ. ಅದು ಆದರೆ ಅದೊಂದು ದೇಶದ ಘನತೆ ತೋರಿಸಲ್ಲ. ಕೊಡಿ ಜಾಗ, ಅವನಿನ್ನೂ ಯಾರ್ಯಾರ ಹೆಸರು ಹೇಳ್ತಾನೋ ಅದಕ್ಕೆ ಅವಕಾಶ ಹೇಳಬೇಕೋ ನೋಡೋಣ. 4 ದಿನ ಬಿರಿಯಾನಿ ಕೊಟ್ಟರು ಪರವಾಗಿಲ್ಲ. ಹಾಗಾದ್ರೆ ಅಲ್ಲ, ಬಿರಿಯಾನಿನೇ ಕೊಡಬೇಕಾಗಿಲ್ಲ, ಬೇರೆ ಏನಾದ್ರು ಕೊಡಿ, ಹಾಳ್ಸೋಗಿರೋದೊಂದು ಅನ್ನನೋ ಅಥವಾ ಎರಡು ಮುರುಕಲ್ ಚಪಾತಿನೋ ಯಾವುದೋ ಕೊಡಿ. ಬಿರಿಯಾನಿನೇ ಕೊಡಬೇಕು ಅಂತ ರೂಲ್ ಇದೆಯಾ? ಎಸ್ ಸರ್. ಸರ್ ಅಂದರೆ ಭಾರತಕ್ಕೆ ಇದು ಮೊದಲ ಹಂತದ ಜಯ ಅಂತ ಅನ್ಬೋದಾ ಸರ್? ಮೊದಲು ಮತ್ತು ಕೊನೆ ಹಂತನೂ ಇರಬಹುದು. ಇನ್ಯಾರನ್ನು ಈ ಪ್ರಕರಣದಲ್ಲಿ ಕರ್ಕೊಂಬರಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ಹಾಗಾಗಿ ಇದು ಒಂದು ಹಂತಕ್ಕೆ ಬಂತು ಅಂತ ಕಾಣುತ್ತೆ. ಅದು ಜಯ ಅಥವಾ ಅಪಜಯ ಅನ್ನುವುದಕ್ಕಿಂತ ನನಗೆ ಭಾರತದಂತಹ ವ್ಯವಸ್ಥೆಯಲ್ಲಿ ಇಲ್ಲಿಯ ದುಷ್ಟ ಕಂತ್ರಿ ರಾಜಕಾರಣದ ಮಧ್ಯೆ ಮತ್ತು ಎಲ್ಲದಕ್ಕೂ ಅಡ್ಡಿಪಡಿಸುವಂತಹ ಕಚಡಗಳೇ ತುಂಬಿಕೊಂಡಿರುವ ಆಡಳಿತದಲ್ಲಿ ತುಂಬಿಕೊಂಡಿದ್ದಾಗ ಪಕ್ಷಗಳ ವಿಚಾರದಲ್ಲಿ ಇದೊಂದು ಸಾಧ್ಯ ಆಯಿತಲ್ಲ ಅನ್ನೋದೇ ನನಗೆ ಆಶ್ಚರ್ಯ. ನಂಬರ್ 1. ನಂಬರ್ 2, ಈ ಮೂಲಕ ನಾವು ಇಂತಹ ಪ್ರಕ್ರಿಯೆಗಳನ್ನು ಫಾಲೋ ಮಾಡ್ತೀವಿ, ದೇಶ ಬಿಡಲ್ಲ ಅನ್ನೋದನ್ನು ತೋರಿಸಿದ್ವಿ. ನನ್ನನ್ನು ವೈಯಕ್ತಿಕವಾಗಿ ಕೇಳಿದ್ರೆ ಇವ್ರು ಯಾರನ್ನೂ ಕರ್ಕೊಂಬರಬಾರ್ದು. ಇಸ್ರೇಲ್ ನೀತಿ ಸರಿ, ಅವ್ರು ಎಲ್ಲಿರ್ತಾರೆ ಅಲ್ಲಿ ಹೊಡೆದಾಕ್ಬಿಡ್ಬೇಕು. ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಕಾನೂನು ಪ್ರಕಾರ ಅಲ್ಲದೆ ಇರ್ಬೋದು. ಅದು ಏನಕ್ಕೆ ಕರ್ಕೊಂಬಂದು ಇವಕ್ಕೆ ಗೋಡಂಬಿನೋ ದ್ರಾಕ್ಷಿನೋ ಅಥವಾ ಯಾವತ್ತೋ ಒಂದಿನ ಬೇಜಾರಾಯಿತು ಅಂದರೆ ಒಂದು ಇದನ್ನು ಬಾದಾಮಿನೋ ಕೊಡಬೇಕು. ಆದರೆ ಇಲ್ಲಿ ಇದ್ಕೊಂಡು ಇವ್ರಿಗೆ ಸಪೋರ್ಟ್ ಮಾಡಿದ್ರಲ್ಲ ಸರ್, ಭಾರತೀಯದಲ್ಲೇ ಇದ್ಕೊಂಡು ದೇಶದ್ರೋಹ ಕೃತ್ಯ, ಅವ್ರಗಳ ಹೆಸರು ಬಾಯಿ ಬಿಡಿಸ್ಬೇಕಲ್ಲ ಸರ್? ಅದೇ ಬಾಯಿ ಬಿಡಿಸಕ್ಕದ ಸಿಕ್ಕಿದ್ರೆ ಸರಿ, ಸಿಕ್ಕದೇ ಇದ್ದರೆ ನನ್ನ ಕೇಳಿದವ್ರು ಎಲ್ಲಿರ್ತಾರೆ ಅಲ್ಲೇ ಮುಗಿಸ್ಬಿಡೋದು ಒಳ್ಳೇದು. ಸರಿಯಾದ ಕಾನೂನು. ಸುಮ್ಮನೆ ಎಸ್. ಇನ್ನು ಉಗ್ರ ತಹವೂರ್ ರಾಣಾ ಭಾರತದ ವಶಕ್ಕೆ ಬರ್ತಿದ್ದ ಹಾಗೆ ಪಾಕಿಸ್ತಾನ ತನ್ನ ನರೆ ಬುದ್ಧಿ ತೋರಿಸಿದೆ. ತಹವೂರ್ ರಾಣಾ ಪಾಕಿಸ್ತಾನದ ಪ್ರಜೆ ಅಲ್ವೇ ಅಲ್ಲ. 2 ದಶಕಗಳಿಂದ ಆತ ಯಾವುದೇ ದಾಖಲೆಯನ್ನ ನವೀಕರಿಸಿಲ್ಲ. ಆತ ಕೆನಡಾದ ಪ್ರಜೆ ಅಂತ ವಾದ ಮಾಡಿದೆ. ಇತ್ತ ರಾಣಾ ಹಸ್ತಾಂತರ ವಿಚಾರದಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ನಡೆದಿದೆ. ಭಾರತಕ್ಕೆ ಹಾನಿ ಮಾಡೋರನ್ನ ಮೋದಿ ಬಿಡಲ್ಲ. ಕಾಂಗ್ರೆಸ್ನವರಿಗೆ ಸಾಧ್ಯವಾಗದ ಕೆಲಸವನ್ನ ಮೋದಿ ಮಾಡಿ ತೋರಿಸಿದ್ದಾರೆ. ರಾಣಾ ಹಸ್ತಾಂತರ ಭಾರತದ ಪಾಲಿಗೆ ಅತಿದೊಡ್ಡ ರಾಜತಾಂತ್ರಿಕ ಜಯ ಅಂತ ಅಮಿತ್ ಶಾ ವ್ಯಾಖ್ಯಾನಿಸಿದ್ದಾರೆ. ನಾವು ಕಸಬ್ಗೆ ಕಾಂಗ್ರೆಸ್ ರೀತಿ ಬಿರಿಯಾನಿ ಕೊಟ್ಟ ರೀತಿ ರಾಣಾ ಕೊಡಲ್ಲ. ಈ ಪಾಪಿಗಳ ವಿರುದ್ಧ ಪ್ರಧಾನಿ ಕಠಿಣ ಕ್ರಮ ಕೈಗೊಳ್ತಾರೆ ಅಂತ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಇನ್ನು ಈ ವಿಷಯದಲ್ಲಿ ರಾಜಕೀಯ ಮಾಡಬೇಡಿ, ಮುಂದಿನ ಚುನಾವಣೆಯಲ್ಲಿ ಮತಕ್ಕಾಗಿ ರಾಣಾ ಹೆಸರನ್ನ ಬಳಸಬೇಡಿ, ಮೊದಲು ಗಲ್ಲಿಗೇರಿಸಿ ಅಂತ ಕಾಂಗ್ರೆಸ್ ನಾಯಕ ವಿಜಯ್ ವಡೆಟ್ಟಿವಾರ್ ಸಲಹೆ ಕೊಟ್ಟಿದ್ದಾರೆ. ಮುಂದುವರೆದು ಪಾತಕಿ ದಾವೂದ್ ಕರೆತಂದಿದ್ರೆ ಅದು ಬಿಜೆಪಿಗೆ ದೊಡ್ಡ ಸಾಧನೆ ಆಗ್ತಿತ್ತು ಅಂತ ಕೂಡ ಹೇಳಿದ್ದಾರೆ. ಕೇಂದ್ರ ಮಾಜಿ ಮಂತ್ರಿ ಚಿದಂಬರಂ ಅವರಂತೂ ಗಡಿಪಾರು ಪ್ರಕ್ರಿಯೆಯನ್ನ ಮೋದಿ ಸರ್ಕಾರ ಆರಂಭಿಸಿರಲಿಲ್ಲ. ಯುಪಿಎ ಸರ್ಕಾರದ ಉತ್ತಮ ವ್ಯೂಹಾತ್ಮಕ ರಾಜತಾಂತ್ರಿಕ ಪ್ರಯತ್ನಗಳ ಲಾಭವನ್ನು ಈಗ ಮೋದಿ ಅವರು ಕ್ರೆಡಿಟ್ ಆಗಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಈ ಮಧ್ಯೆ ಅಂತಾರಾಷ್ಟ್ರೀಯ ದರ್ಜೆಯ ಅನುಸಾರ ರಾಣಾ ವಿಚಾರಣೆಗೆ ಒಳಪಡಿಸಬೇಕು, ಸತ್ಯಾಂಶವನ್ನು ಬಹಿರಂಗಪಡಿಸಬೇಕು ಅಂತ ಶರದ್ ಪವಾರ್ ಅವರ ನೇತೃತ್ವದಲ್ಲಿ ಎನ್ಸಿಪಿ ಮತ್ತು ಸಮಾಜವಾದಿ ಪಕ್ಷ ಆಗ್ರಹಿಸಿದೆ. ಅಂದಹಾಗೆ ಭಯೋತ್ಪಾದಕ ತಹೂರ್ ಹಸ್ತಾಂತರ ಪ್ರಕ್ರಿಯೆಯಲ್ಲಿ ನಿಜಕ್ಕೂ ಪ್ರಮುಖ ಪಾತ್ರ ವಹಿಸಿದವರು ಕೆಲವೊಬ್ಬರಿದ್ದಾರೆ. ಸರ್, ಈಗ ಅದನ್ನ ನೋಡೋಣ ಸರ್. ಬಟ್ ಪಾಕಿಸ್ತಾನ ಇದನ್ನ ಹೇಳಿದ್ರೆ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಅಂತ ನಿರೀಕ್ಷೆ ಮಾಡ್ಬೋದಿತ್ತ ಸರ್? ಅವ್ನು ನಮ್ಮ ಪ್ರಜೆ ಅಲ್ಲ, ಅವ್ನು ಕೆನಡಾ ಪ್ರಜೆ ಅಂತ. ಅಲ್ಲ, ಅದನ್ನ ಅವ್ರು ಮೊದಲು ಹೇಳಿದ್ದಾರೆ, ಇವತ್ತೇನು ಹೊಸ್ತಲ್ಲ. ಈಗ ಮತ್ತೆ ಹೇಳಿದ್ದಾರೆ ಅಷ್ಟೇ, ಅದನ್ನ ಅವರು ಮೊದಲು ಹೇಳಿದ್ದಾರೆ. ಅವನ ಮೂಲನೇ ಅಲ್ಲ ಪಾಕಿಸ್ತಾನ ಮೂಲ, ಅವನು ಅಲ್ಲಿದ್ದೆ, ಅಲ್ಲೇವನೇ ಅಂದರೆ ಪಾಕಿಸ್ತಾನದ ಪ್ರಜೆನೇ, ಅಲ್ಲೇ ಡಾಕ್ಟರ್ ಆಗಿದ್ದವನು, ಅಲ್ಲೇ ಆರ್ಮಿ ಸರ್ವಿಸಸ್ ಅಲ್ಲಿದ್ದವನು. ನಂತರ ಅವನು ಕೆನಡಾಗೆ ಹೋಗಿದ್ದು ಉಂಟು, ಅಲ್ಲಿ ಇದನ್ನು ಪಡ್ಕೊಂಡಿರೋದು ಉಂಟು, ಅವೆಲ್ಲವೂ ನಿಜ. ಆದರೆ ಕೆನಡಾದ ಪ್ರಜೆ ಆಗಿದ್ದವನನ್ನು ಪಾಕಿಸ್ತಾನದ ಅವ್ರ ಅಪ್ಪ ಅಮ್ಮ ಯಾಕೆ ಅವ್ರನ್ನ ಹುಟ್ಟಿಸಿದ್ರೋ ಗೊತ್ತಿಲ್ಲ ನನಗೆ. ಆ ಮೇಜರ್ಗಳು ಯಾರೋ 2-3 ಜನ, ಇಕ್ಬಾಲು, ಇವರೆಲ್ಲ ಹ್ಯಾಂಡ್ಲರ್ಸ್, ISI ಹ್ಯಾಂಡ್ಲರ್ಸ್, ಯಾಕಪ್ಪ ನಮ್ಮ ವಿರುದ್ಧ ಬಳಸ್ಕೊಂಡ್ರಿ? ಹಂಗಾರೆ ಯಾಕೆ ಬಳಸ್ಕೊಂಡ್ರಿ? ಒಂದು. ಎರಡನೇದು, ಪಾಕಿಸ್ತಾನ ಯುದ್ಧದಲ್ಲಿ ವೀರೋಚಿತವಾಗಿ ಮರಣವನ್ನು ಅಪ್ಪಿರುವಂತಹ ತನ್ನ ಸೈನಿಕರನ್ನು ನನ್ನವರೆಂದು ಕರೆದು ವಾಪಸ್ ತಗೊಂಡೋಗಿಲ್ಲ ಬಾಡಿನ. ಅಲ್ಲೇ ಬಿಟ್ಟು ಹೋಗ್ಬಿಟ್ಟು ಸೈನಿಕರದ್ದು ನಾನು ಹೇಳ್ತಿರೋದು. ಇವನ್ಯಾವ ತರ್ಕಲಾಂಡಿ ಸೈನಿಕರದ್ದು ನಾನು ಹೇಳ್ತಿರೋದು. ಬಿಟ್ಟೋಗಿದ್ದಾರೆ, ನಮಗೆ ಸಂಬಂಧವಿಲ್ಲ, ಇದು ಕ್ಲೈಮೇ ಮಾಡಲ್ಲ. ಒಂದು ವೇಳೆ ಕಸಬ್ ಸಿಕ್ಕದೇ ಇದ್ದಿದ್ದರೆ ಅವತ್ತು ನಮಗೆ ಅದಕ್ಕೂ ತಯಾರಿ ಮಾಡಿ ಇಟ್ಟಿದ್ರು, ನಮಗೆ ಸಂಬಂಧವಿಲ್ಲ ಅಂತ ಹೇಳಕ್ಕೆ. ಕಸಬ್ ಮತ್ತು ಮೃತಪಟ್ಟ 9 ಇನ್ನಿತರ ಭಯೋತ್ಪಾದಕರ ಕೈಗೆ ಸಿದ್ಧಿವಿನಾಯಕ ದೇವಸ್ಥಾನದಿಂದ ತಂದಿದ್ದಂಥ ಹಳದಿ ಮತ್ತು ಕೆಂಪು ದಾರಗಳನ್ನು ಕಟ್ಟಾಗಿತ್ತು. ಹಿಂದೂ ಟೆರರಿಸಂ ಅಂತ ಹೇಳಕ್ಕೆ ಏನೇನು ಬೇಕೋ. ಮತ್ತು ಅವರ ಬಾಡಿ ಮೇಲೆ
ಒಂದೊಂದು ID ಕಾರ್ಡನ್ನು ಸೃಷ್ಟಿ ಮಾಡಿ ಇಡಲಾಗಿತ್ತು. ಕಸಬ್ಗೆ ಹಾಗೆ ನೋಡಿದ್ರೆ ಅಡ್ರೆಸ್ ಬೆಂಗಳೂರದಿತ್ತು, ಅವನಿಗೆ ಹಿಟ್ಟಾಗಿತ್ತು. ಒಂದು ವೇಳೆ ಅವನೇನಾದ್ರು ಸಿಕ್ಕದಿದ್ದಿದ್ರೆ ಇದನ್ನು 100% ಅವತ್ತಿನ ಕಾಂಗ್ರೆಸ್ಸಿನಲ್ಲಿದ್ದಂಥ ಕೆಲವರ ಮನಸ್ಥಿತಿ ಮತ್ತು ಅವತ್ತಿನ ಸರ್ಕಾರದಲ್ಲಿದ್ದವರ ಕೆಲವರ ಮನಸ್ಥಿತಿ, ಬೆನ್ನು ಮೂಳೆ ಇಲ್ಲದೆ ನರವಿಲ್ಲದಂತೆ ಆಡ್ತಾ ಇದ್ದಂಥ ಕೆಲವರಿಗೆ ಏನಾಗ್ಬಿಡುತ್ತೋ, ಪಾಕಿಸ್ತಾನ್ಗೆ ಏನಾದ್ರು ನಾವು ಮಾಡಕ್ಕೆ ಹೋಗ್ಬಿಟ್ರೆ ಏನಾಗ್ಬಿಡುತ್ತೋ ಅನ್ನೋ ಇದ್ರಲ್ಲ, ಅಥವಾ ಅಯ್ಯೋ ಬ್ರದರ್ಸ್ ಅಲ್ಲ ಅನ್ನೋ ಬ್ರದರ್ಸ್ ಅಲ್ಲಿ ಇದ್ರಲ್ಲ ಇವರು ಇದ್ದಿದ್ದರಿಂದ ಆಗಿದ್ದಿದ್ರೆ ಏನಾಗಬೇಕಾರೋ ಆಗಬೇಕಾಗಿತ್ತು. ಇದು ಹಿಂದೂಗಳೇ ಮಾಡಿದಂತಹ ಸ್ಯಾಫ್ರನ್ ಟೆರರ್ ಅಂತ ಕತೆ ಕಟ್ಟಿ ಕೂರಿಸಿ ಹೊರಟು ಬಿಡೋರು ಎಲ್ಲರೂ. ಅವನು ಯಾವನು ದೊಡ್ಡ ಲೀಡ್ರ್ ಅಂತೆ, ಅವನು ಯಾವನು ಲೀಡ್ರ ನನಗೆ ಗೊತ್ತಿಲ್ಲ, ಅವನ ಹೆಸರು ಕೇಳ್ತಿರೋದು ಇವತ್ತು ನಾನು. ಯಾರ ಕಾಂಗ್ರೆಸ್ ಲೀಡ್ರ್ ಅಂತೆ, ಯಾರಾಗಲಿ ನನಗೇನು ಹೋಗ್ಬೇಕು. ಅಪ್ಪ ನಮಗೆ ಬಂದು ಬುರುಡೆ ಬಿಡಬೇಡ, ಹೋಗಿ ದಿಗ್ವಿಜಯ್ ಸಿಂಗ್ ಕೇಳು ನಾಳೆ ಹಾಕ್ಬಿಡ್ಬೋದಾ ಅಂತ. ಕಸಬ್ಗೆ ಹಾಕಬೇಡ ಅಂತ ಓಡಾಡಿದ ಗಿರಾಕಿಗಳು ಈ ದೇಶದಲ್ಲಿದ್ದಾರೆ. ಲೈವ್ ಸಿಕ್ಕಾಕೊಂಡಿದ್ದಂಥ ಕಸಬ್ ಲೈವ್ ಅವನಿಗೆ ಹಾಕೂಡ್ದು ನೀವು ನೆನಗೆ ಅನ್ನೋದಕ್ಕೆ ಸಹಿ ಹಾಕಿ ಮೊನ್ನೆ ಅದರ ಆರೋಪವನ್ನು ಎದುರಿಸಿದ ದಿಲ್ಲಿಯ ಒಬ್ಬ ಮುಖ್ಯಮಂತ್ರಿಯೂ ಇದ್ದಾರೆ ಪಾಪ, ಅವನನ್ನು ನೆನಗಾಕಬೇಡಿ ಅಂತ. ಇನ್ನು ಇವನನ್ನು ಹಾಕ್ಬೋದಾ ಕೇಳಿ ಒಂದ್ಸರಿ ದಿಗ್ವಿಜಯ್ ಸಿಂಗ್ಗೆ, ನಿಮ್ಮ ಲೀಡ್ರಿಗೆ. ಕಾಂಗ್ರೆಸ್ಸಿನಲ್ಲಿ ಇವತ್ತು ಆ ಮನೋಸ್ಥಿತಿಯಲ್ಲಿರೋರು ಇದ್ದಾರೆ, ಇವತ್ತಿಗೂ ಇದ್ದಾರೆ ಆ ಮನೋಸ್ಥಿತಿಯಲ್ಲಿರುವವರು. ಆ ದಿನ ಈ ಘಟನೆ ನಡೆದಾಗ ಒಂದೇ ಒಂದು ರೆಸ್ಪಾನ್ಸನ್ನು ಕೊಡಲಿಲ್ವಲ್ಲ ಭಾರತ. ಏನು ನಮಗೆ ಗೊತ್ತೇ ಇಲ್ಲ. ಇಲ್ಲಿ ಯಾವುದೋ ಮಾಮೂಲು ನಡೆದಂಥ ಬೆಂಕಿ ಅವಘಡ ಅನ್ನೋ ಟೈಪ್ ಅದನ್ನು ಟ್ರೀಟ್ ಮಾಡಿಬಿಟ್ಟು ಕೈ ತೊಳ್ಕೊಂಡ್ರಲ್ಲ 3 ದಿನ ಆದಮೇಲೆ. ಚಿದಂಬರಂಗೆ ಅವತ್ತು ತೋಚಲಿಲ್ವೇನು? ವ್ಯೂಹಾತ್ಮಕ ರಾಜತಾಂತ್ರಿಕ ಪ್ರಯತ್ನ ಅಂತೆ, ವ್ಯೂಹಾತ್ಮಕ. ನಾಲಿಗೆ ಸತ್ತೋಗಿತ್ತ ಅವತ್ತು ರಾತ್ರಿ ಈ ಘಟನೆ ನಡೆದು ಅವಶ್ಯ ಜನ ಸತ್ತಾಗ. ಒಂದು ಪ್ರತಿಕ್ರಿಯೆ ಹೇಗೆ ಕೊಡಬೋದಿತ್ತೋ ಹಾಗೆ ಭಾರತದಂತಹ ಬಲಿಷ್ಠ ದೇಶಕ್ಕೆ ಒಂದು ಪ್ರತಿಕ್ರಿಯೆ ಕೊಡೋಕ್ಕಾಗಲಿಲ್ವಲ್ಲ ನಮ್ಮ ಕೈಯಲ್ಲಿ. ಲೆಕ್ಕ ಹಾಕ್ಕೊಳ್ಳಿ ನೀವು, ಇವತ್ತು ಬುರುಡೆ ಬಿಡ್ತಾರೆ ಬಂದುಬಿಟ್ಟು ಇಲ್ಲಿ ಕೆಲಸ ಮಾಡಿದವರು ಕ್ರೆಡಿಟ್ ತಗೊಳ್ಳೋ ಹಂಗಿಲ್ಲ. ಬಾಲಾಕೋಟ್ದಾದ್ರೆ ಪ್ರೂಫ್ ಎಲ್ಲಿ? ಫೋಟೋಗ್ರಾಫ್ ಇದೆಯಾ, ವಿಡಿಯೋ, ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟಾ, ಇದು ಡಿಜಿಟಲ್ಲ ಎಡಿಟೆಡ್ಡಾ ಅಂತ ಬೇಕಾದ್ರೆ ಕೇಳ್ತಾರೆ. ಅಯೋಗ್ಯರು ತಗೊಂಬಂದು ಮಾತಾಡ್ತಾರೆ ಇವತ್ತು ಬಂದು. ಏನೋ ಈಗಂತೂ ಆಗಿದೆ, ಅದರ ಲಾಭನ ಪಡ್ಕೋತಾರೆ ಯಾರು ಆಯಾ ಸರ್ಕಾರಗಳು. ನೀವಿದು ಪಡ್ಕೋತಿರ್ಲಿಲ್ವಾ? ನೀವು ಪಡ್ಕೋತಿರ್ಲಿಲ್ವಾ? ಈಗೇನು ಇಲ್ದಾನೆ ಹೇಳ್ಕೊಳ್ತೀವಿ. ಹಾಂ, ಹಂಗಾಗಿ ಪಡ್ಕೋತಾರೆ. ನನಗೆ ಬೇಜಾರಾಗ್ತಿರೋದು ಅದಲ್ಲ, ಏನೋ ಕಂತ್ರಿ ಅವನು ಯಾವನ ತಹವೂರ್ ರಾಣ. ಹಾಂ, ನಿನ್ನ ಜನ್ಮನ ನೋಡ್ಕೋ ಒಂದ್ಸರಿ ಕನ್ನಡಿಯಲ್ಲಿ ಏನಾದ್ರು ರೂಮಲ್ಲಿ ಕೊಟ್ಟರೆ. ಯಾವ ದೇಶಕ್ಕೋಸ್ಕರ ನೀನು ನಿನ್ನ ಡಾಕ್ಟರ್ ಜೀವನವನ್ನು ಪಣಕ್ಕಿಟ್ಟು ಏಜೆಂಟಿನಂತೆ ವರ್ತಿಸ್ಕೊಂಡು ಈ ಎಲ್ಲ ಕುಕೃತ್ಯಗಳನ್ನು ಮಾಡಿಕೊಂಡು ಓಡಾಡಿದೆಯೋ 17 ವರ್ಷ ಅಮೆರಿಕದ ಜೈಲಲ್ಲಿ ಕಾಲ ಕಳ್ಕೊಂಡು, ಆ ದೇಶ ನಿನ್ನನ್ನು ನನ್ನವನು ಅಂತ ಹೇಳಲಿಲ್ವಲ್ಲಯ್ಯ. ಹಾಂ, ಹೇಗಿದೆ ಇದು? ಪಾಠ ಆಗಬೇಕಾಗಿರೋದು ಬಹು ಜನರಿಗೆ. ಭಾರತದ ಒಳಗಡೆ ಹಲವಾರು ನಗರಗಳಲ್ಲಿ, ನಮ್ಮ ರಾಜ್ಯದಲ್ಲೂ ಇರುವ ಕೆಲವು ನಗರಗಳನ್ನು ಸೇರಿಸಿದಂತೆ, ಅಥವಾ ಸಂಸ್ಥೆಗಳಲ್ಲಿ ಈ ರೀತಿಯ ರೂಪಗಳನ್ನು ಪೋಷಾಕನ್ನು ಹಾಕ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ನಲ್ಲ ಅವನು ಯಾವನ ಕಂತ್ರಿ ಅವತ್ತು. ನಿಮಗೆ ಪಾಠ ಇದು. ಅನ್ನ ತಿಂತಿರ ಅಯೋಗ್ಯರು ಇಲ್ಲಿರಬೇಕು, ಋಣ ಇಲ್ಲಿಗಿರಲ್ಲ ಅಲ್ಲಿಗೆ. ನೋಡಿ ಅವನನ್ನು, ದೇ ಹ್ಯಾವ್ ನಾಟ್ ಇವನ್ ಅಕ್ಸೆಪ್ಟೆಡ್ ಹಿಮ್. ನಮ್ಮವನಿವನು ನಮ್ಮ ಜೊತೆಲಿದ್ದ ಅನ್ನೋದನ್ನು ಹೇಳ್ತೀನಿ. ನಮ್ಮ ಪ್ರಜೆಯಾಗಿದ್ದ ಹೌದು ಅನ್ನೋದನ್ನು ಹೇಳಕ್ಕಾಗದೆ ಇರೋ ಅಯೋಗ್ಯರಿಗೆ ಹೋಗಿ ನಮ್ಮ ದೇಶದಲ್ಲಿ ಕೆಲವರು ಕೆಲಸ ಮಾಡ್ತಾರಂತೆ. ಮಾಡೋ ಅನ್ಬೇಕು, ಸಿಕ್ಕಲ್ಲಿ ಕತ್ತರಿಸಾಕ್ಬಿಡ್ಬೇಕಂತ ಅವನನ್ನು. ಜಾಗನೂ ಕೊಡ್ಕೊಡ್ದ ಓಕೆ. ಎಸ್, ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು 3 ಜನ ಯಾರೋ ಆಫೀಸರ್ಸ್ ಮಾಡಿರ್ತಾರೆ. ಇನ್ನು ತಹವೂರ್ ರಾಣನನ್ನ ಭಾರತ ಹಿಡಿದಾಗಿದೆ. ಈ ಹೊತ್ತಲೇ ಕೇಂದ್ರ ಗೃಹ ಸಚಿವಾಲಯದ ಮಾಜಿ ಕಾರ್ಯದರ್ಶಿ ಜಿ.ಕೆ. ಪಿಳ್ಳೈ ಸ್ಫೋಟಕ ಹೇಳಿಕೆ ಕೊಟ್ಟರು. ಮುಂಬೈ ದಾಳಿಯಲ್ಲಿ ತಹವೂರ್ ರಾಣಾ ಪಾತ್ರ ಸೀಮಿತವಾಗಿದ್ದು, ಅಸಲಿ ಸಂಚುಕೋರನ್ನ ಭಾರತಕ್ಕೆ ಹಸ್ತಾಂತರ ಮಾಡದೆ ಅಮೆರಿಕ ಕೆಟ್ಟ ರಾಜಕೀಯವನ್ನ ಮಾಡ್ತಿದೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ತಹವೂರ್ ರಾಣಾ ಒಂದು
ಮರಿಕಾಗೆ ಅಷ್ಟೇ. ಮುಂಬೈ ದಾಳಿಯಲ್ಲಿ ರಾಣಾ ಪಾತ್ರ ಕಡಿಮೆ. ಅಸಲಿ ಸಂಚುಕೋರ ಡೇವಿಡ್ ಹೆಡ್ಲಿ. ಈತ ಭಾರತ ವಿರೋಧಿ ಚಟುವಟಿಕೆ ಭಾರತಕ್ಕೂ ಚೆನ್ನಾಗಿ ಗೊತ್ತು. ಆದರೂ ಹೆಡ್ಲಿಯನ್ನ ಭಾರತಕ್ಕೆ ಅಮೆರಿಕ ಗಡಿಪಾರು ಮಾಡಿಲ್ಲ. ಆತ ಅಮೆರಿಕ ಜೊತೆ ಪಾಕಿಸ್ತಾನಕ್ಕೂ ಕೂಡ ಡಬಲ್ ಏಜೆಂಟ್ ಆಗಿದ್ದ. ಹೀಗಾಗಿ ಭಾರತಕ್ಕೆ ಒಪ್ಪಿಸಿಲ್ಲ ಅಂತ ಅವರು ಹೇಳಿದ್ದಾರೆ. 2009ರಲ್ಲಿ ಚಿಕಾಗೋ ಏರ್ಪೋರ್ಟ್ನಲ್ಲಿ ಹೆಡ್ಲಿಯನ್ನ ಬಂಧಿಸಲಾಗಿತ್ತು. ಆರೋಪ ಸಾಬೀತಾದ ಕಾರಣ 35 ವರ್ಷ ಶಿಕ್ಷೆಯಾಗಿತ್ತು. ಆದರೆ ತನಿಖೆಗೆ ಸಹಕಾರ ನೀಡಲು ಎಲ್ಇಟಿ ಬಗ್ಗೆ ಮಹತ್ವದ ಮಾಹಿತಿ ನೀಡಲು ಹೆಡ್ಲಿ ಒಪ್ಪಿಗೆ ಕೊಟ್ಟಂತಹ ಕಾರಣ ಆತನ ಜೊತೆ ಒಪ್ಪಂದ ಮಾಡಿಕೊಂಡಿರುವಂತಹ ಅಮೆರಿಕ ಭಾರತಕ್ಕೆ ಆತನನ್ನ ವಾಪಸ್ ಕೊಟ್ಟಿಲ್ಲ, ಕಳಿಸಿಲ್ಲ ಅಂತ ಆರೋಪ ಅಲ್ಲ, ಇದೆಲ್ಲರಿಗೂ ಗೊತ್ತಿರೋದು. ಜಿ.ಕೆ. ಪಿಳ್ಳೆ ಭಾರತದ ಗೃಹ ಸಚಿವಾಲಯದ ಮಾಜಿ ಕಾರ್ಯದರ್ಶಿ ಆಗಿದ್ದವ್ರು ಇವತ್ತು ಹೇಳ್ಬಿಟ್ರೆ ನೀನು ಇವತ್ತು ನಮ್ಗೆ ಫಸ್ಟ್ ಟೈಮ್ ಗೊತ್ತಿರೋದು. ಇದು ನಮಗೆ ಇದು ಗೊತ್ತಿರೋ ಕತೆ. ಇದು ನೆನ್ನೆ ಕೂಡ ಈ ವಿಷಯ ಹೇಳ್ತಾ ಇದ್ರಿ ನೀವು. ನಮಗೆ ಗೊತ್ತಿರೋ ಸ್ಟೋರಿ, ಏನು ಗೊತ್ತಿಲ್ಲದೆ ಇರೋ ಸ್ಟೋರಿ. ಇವತ್ತು ಇವ್ರು ಬಂದು ಹೇಳಬೇಕಾಗಿಲ್ಲ. ಆಲ್ ರೈಟ್, ಜಿ.ಕೆ. ಪಿಳ್ಳೆನೇ ಇವತ್ತು ಹೋಮ್ ಮಿನಿಸ್ಟರ್ ಆಗಿದ್ದಿದ್ರೆ ಏನು ಮಾಡ್ತಿದ್ರಂತೆ? ತಾವೂರು ರಾಣಾ ಬೇಡ ನನಗೆ ಅವನನ್ನು ನೀವೇ ಇಟ್ಕೊಳ್ರಿ, ಕಳಿಸ್ರಿ ಅವನನ್ನ ಕರ್ಕೊಂಡ್ಬರ್ತಿದ್ರಾ? ಸಿ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಲಿಮಿಟೇಷನ್ಸ್ ಆಫ್ ಡಿಪ್ಲೊಮೆಸಿ ಸಮ್ ಟೈಮ್. ರಾಜತಾಂತ್ರಿಕ ಮಾರ್ಗಗಳಲ್ಲಿ ಕೆಲಸ ಮಾಡಲಿಕ್ಕೆ ಇರುವಂತಹ ಕೆಲವು ಇತಿಮಿತಿಗಳು ಜಿ.ಕೆ. ಪಿಳ್ಳೆಗೆ ಗೊತ್ತಿರುವಂತೇನು? ಎಷ್ಟು ಬಾರಿ ಅಮೆರಿಕ ಅಥವಾ ಇನ್ಯಾವ್ಯಾವುದೋ ದೇಶಗಳು, ಆಯಾಯ ದೇಶಗಳು ಎಷ್ಟು ಬಾರಿ ಈ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಅಯ್ಯ, ಅಮೆರಿಕ ಒಬ್ಬ ಬಹುದೊಡ್ಡ ಉದ್ಯಮಿಯ ಮೇಲೆ ಈ ರೀತಿಯ ಅವನು ದುಷ್ಟ, ಅವನಿದೆ ಎಲ್ಲದಕ್ಕೂ ಸಹಾಯ ಮಾಡ್ತಾನೆ, KGB ಏಜೆಂಟ್ ಅವನು, ಪುಟಿನ್ ಏಜೆಂಟ್ ಅವನು, ಮಾಡಬಾರ್ದೆಲ್ಲ ಮಾಡ್ತಾನೆ ಅಂತ ಅವನ ಮೇಲೆ ಹಲವಾರು ನೂರಾರು ಅಮೆರಿಕವನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯವಾಗದಂತಹ ಬಹಿಷ್ಕಾರಗಳನ್ನು ಹಾಕಿದ್ದಂತಹ ಅಮೆರಿಕ ಮೊನ್ನೆ ಅವನ ಜೊತೆಯೇ ಪುಟಿನ್ ಜೊತೆ ಚರ್ಚೆ ಮಾಡೋಕ್ಕೆ ಉಕ್ರೇನ್ ವಾರಲ್ಲಿ ಅವನ ಮೂಲಕ ಮಾಡಿದ್ರೆ ವರ್ಕ್ ಆಗಬಹುದು ಅಂತ ಆ ಎಲ್ಲ ಬಹಿಷ್ಕಾರಗಳನ್ನು ತಾತ್ಕಾಲಿಕವಾಗಿ ಹಿಂದಕ್ಕೆ ತೆಗೆದುಕೊಂಡು ನನ್ನ ಅಮೆರಿಕ ಕರೆಸ್ಕೊಂಡು ಮಾತುಕತೆ ನಡೆಸಿದ್ದಾರೆ. ರಾಜತಾಂತ್ರಿಕತೆಯಲ್ಲಿ ಇವೆಲ್ಲ ಕಾಮನ್ ಅನ್ನೋದು ಹೋಮ್ ಮಿನಿಸ್ಟರ್ ಆಗಿದ್ದವ್ರಿಗೆ ಗೊತ್ತಿರಬೇಕಾಗಿತ್ತು. ಹೋಮ್ ಸೆಕ್ರೆಟರಿ ಆಗಿದ್ದವ್ರಿಗೆ ಎಲ್ಲವರಿಗೂ ಗೊತ್ತು. ಹಿ ವಾಸ್ ಎ ಡಬಲ್ ಏಜೆಂಟ್ ಅಂತ. ಡಬಲ್ ಏಜೆಂಟ್ ಆಗಿದ್ದವನು ಹಂಗಾಗಿ ಅವ್ರು ಬಿಟ್ಕೊಡಕ್ಕೆ ತಯಾರಿ ಇಲ್ಲ. ಎಂತೆಂತಹ ಅಮೆರಿಕಕ್ಕೆ ನಾಶ ಮಾಡಿದ್ದಂತಹ, ಅಮೆರಿಕದ ಬುಡಕ್ಕೆ ಕೈ ಹಾಕಿದ್ದಂತಹ ವ್ಯಕ್ತಿಗಳನ್ನು ರಷ್ಯಾ ಅಮೆರಿಕ ಸ್ವ್ಯಾಪ್ ಮಾಡ್ಕೊಂಡಿಲ್ವಾ? ಮಾಡ್ಕೊಂಡಿದಾರಲ್ಲ. ಅಲ್ಲಿ ಯಾರು? ಅಲ್ಲಿ ಜೋ ಬೈಡನ್ ಬರಬೇಕು. ಎಲ್ಲ ನಾಟಕ ಆಡ್ತಾ ಇದ್ದಾನೆ ಇವನು, ಸರಿ ಇಲ್ಲ ಅಂತಂದ್ಬಿಟ್ಟು ಜೋ ಬೈಡನ್. ನಮ್ಮ ದೇಶದ ಥರ ರಾಜಕಾರಣಿಗಳಲ್ಲಿ ಇಲ್ವಲ್ಲ ಪುಣ್ಯ. ಇದ್ದಾರೆ ಇಲ್ಲ ಅಂತಲ್ಲ, ಈ ಲೆವೆಲಲ್ಲಿಲ್ಲ, ಈ ಲೆವೆಲಲ್ಲಿಲ್ಲ. ಹಾಗಾಗಿ ದಟ್ ಎವ್ರಿಬಡಿ ನ್ಯೂ. ನಂಬರ್ 1. ನಂಬರ್ 2, ಎಲ್ಲರಿಗೂ ಗೊತ್ತು ತಹವೂರ್ ರಾಣಾ ಸಣ್ಣ ಕ್ರಿಮಿ, ಅನುಮಾನನೇ ಇಲ್ಲ. ಇದರ ಮೂಲ ಇರುವುದು ನಂಬರ್ 1 ಪಾಕಿಸ್ತಾನದ ಸರ್ಕಾರ. ನಂಬರ್ 2 ಅದರಲ್ಲಿ ಇನ್ವಾಲ್ವ್ ಆಗಿರೋ ಯಾವುದೇ ರಾಜಕಾರಣಿನೂ ಇರಬಹುದು. ನಂಬರ್ 2 ಪಾಕಿಸ್ತಾನದ ಸೈನ್ಯ. ನಂಬರ್ 3 ISI. ನಂಬರ್ 4 ಇದರಲ್ಲಿ ಇನ್ವಾಲ್ವ್ ಆಗಿರುವಂತಹ ಪಾಕಿಸ್ತಾನದ ಸೈನ್ಯದ ಅಧಿಕಾರಿಗಳು ಇನ್ಕ್ಲೂಡಿಂಗ್ ಇಕ್ಬಾಲ್ ಡ್ಯಾಶ್ ಡ್ಯಾಶ್ ಡ್ಯಾಶ್. ಆ್ಯಂಡ್ ನಂಬರ್ 6 ಇದರಲ್ಲಿ ಪಾತ್ರಧಾರಿಗಳಂತೆ ವರ್ತಿಸಿದ ಈ ಎಲ್ಲ ಡ್ರಾಮಾ ಮಾಸ್ಟರ್ಗಳು. ಅದರಲ್ಲಿ ನಂಬರ್ 1 ಡೇವಿಡ್ ಹೆಡ್ಲಿ. ಅದರಲ್ಲಿ ಅವನು ನಂಬರ್ 1. ಅದು ಯಾರಿಗೆ ಬಂದಿಲ್ವೋ ಅವನು ಎಲ್ಲರಿಗೂ ಗೊತ್ತು ನಮಗೆ ಯಾರ ಪಾತ್ರ. ಹಾಗಾಗಿ ಈಗ ಅವ್ರು ಅದನ್ನು ಹೇಳಿದ್ರೆ ದೊಡ್ಡ ಅರ್ಥ ಇಲ್ಲ ಅದಕ್ಕೆ. ಎಸ್, ಇನ್ನು ಗಡಿಪಾರಾದ ಪಟ್ಟಿಯಲ್ಲಿ ಒಂದಷ್ಟು ಜನ ಸರ್. ಬಟ್ ಈ 17 ವರ್ಷಗಳ ನಂತರ ಕರ್ಕೊಂಬಂದಿರೋದು ಇವನೇ ಫಸ್ಟ್ ಅನ್ಸುತ್ತಲ್ಲ ಸರ್, ಇಷ್ಟು ದೀರ್ಘಾವಧಿ? ನನಗೆ ನೆನಪಿಲ್ಲ ಅಷ್ಟೊಂದು ಸೀರಿಯಸ್ ಆಗಿರೋ ಡಾಟಾ. ಬಟ್ ಇಟ್ಸ್ ಎ ವೆರಿ ವೆರಿ ಲಾಂಗ್ ಫೈಟ್ ಇದು ನಮ್ಮದು. ನಮಗೆ ಭಾಳ ಸರಿ ಹಿನ್ನಡೆಗಳಾಯಿತು, ಭಾಳ ಸರಿ ಇನ್ನು ಬರೋಕ್ಕಾಗಲ್ಲ, ಇವನು ಮೋಸ್ಟ್ಲಿ ಕಳಿಸಲ್ಲ ಅವರು ಅಂತ ಆಗೋಗಿತ್ತು. ಒಂದನ್ನೇ ಹೇಳ್ತೀನಿ, ಬಹಳ ಜನ ಇದನ್ನು ಹೇಳ್ತಿದ್ದಾರೆ, ಏನು ಮೋದಿ ಏನು ನಾವೇ ಮಾಡಿದ್ದಲ್ವಾ, ಅದೇ ಚಿದಂಬರಂ ಅಂತ ಗಿರಾಕಿಗಳು ನಮ್ದೇ ಅಲ್ಲ ಪ್ರಯತ್ನ. ಸುಮ್ಮನೆ ಇರದಿ ನಾವು ಶುರು ಮಾಡಿದ್ವಿ ಅಂತ ಹೇಳ್ಕೋಬೋದು ಅಷ್ಟೇ. ನೀವು ಇಂಥ ಪ್ರಕರಣದಲ್ಲಿ ಏನಾಗ್ತಿತ್ತೀಗ, ಲೀಗಲಿ ಅವನನ್ನು ಕ್ಲಿಯರ್ ಮಾಡಿದ್ರು. ಯಾರನ್ನ? ತಾವೂರ್ ರಾಣಾನ ಕರ್ಕೊಂಡು ಹೋಗಬೇಕಾಗತ್ತೆ ಇವರು ಅನ್ನೋದನ್ನ ಲೀಗಲಿ. ಆದರೆ ಅಡ್ಮಿನಿಸ್ಟ್ರೇಟಿವ್ಲಿ ಮತ್ತು ಪೊಲಿಟಿಕಲಿ ಅದಕ್ಕೊಂದು ತೀರ್ಮಾನ ಆಗಬೇಕಾಗಿತ್ತು. ಇಲ್ಲದೇ ಇದ್ದಿದ್ರೆ ಅಮೆರಿಕ ಸರ್ಕಾರ ಇದಕ್ಕೊಂದು ಕಡ್ಡಿ ಅಳ್ಳಾಡ್ಸೋದಕ್ಕೆ ಏನು ಕಷ್ಟ ಇರಲಿಲ್ಲ. ಅವ್ರಿಗೆ ಒಂದು ಕಡ್ಡಿ ಅಳ್ಳಾಡಿಸ್ಬಿಡ್ಬೋದಾಗಿತ್ತು ಬೇಕಾದ್ರೆ. ಇದರಲ್ಲಿ ಕೋರ್ಟ್ ಅಲ್ಲ,
ಕೋರ್ಟನ್ನು ಮೀರಿದ್ದ ಒಂದು ಕಡಿ ಅಲ್ಲಾಡಿಸಿದ್ರಾಗಿದೆ, ಹೊಸ ತಂದು ಇಟ್ಬಿಟ್ಟಿದ್ರಾಗಿರೋದು. ಇಲ್ಲ, ಅದನ್ನು ನಾವು ಡಿಸೈಡ್ ಮಾಡ್ಬಿಟ್ಟು ಕಳ್ಸೋಣ ಬೇಕಾರೆ ಅಂತ ಮಾಡ್ಬಿಡ್ಬೋದಾಗಿತ್ತು ಬೇಕಾರೆ. ಓಕೆ, ಹಾಗೆ ಮಾಡಲೇಬೇಕು ಅನ್ನೋದು. ಮಾಡಲೇಬೇಕು ಅಂತಿದ್ದಿದ್ರೆ ದಟ್ ಇಸ್ ವೇರ್ ದಿ ಪ್ರೈಮ್ ಮಿನಿಸ್ಟರ್ಸ್ ರೋಲ್ ಹ್ಯಾಸ್ ಕಮ್ ಇನ್ ಅಂತ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇಲ್ಲಿ ಪ್ರಧಾನಿಯ ಪಾತ್ರ ಬಂದಿರೋದು. ಅಮೆರಿಕಕ್ಕೆ ಹೋದಾಗ, ಆ ಪ್ರಸ್ತಾವನೆ ಆದಾಗ ಅಲ್ಲಿ ನಾಯಕರ ನಡುವಿನ ಬಾಂಧವ್ಯಗಳು ಇಂಥದ್ರಲ್ಲಿ ವರ್ಕ್ ಆಗೋದು. ಫ್ರೆಂಡ್ಶಿಪ್ ಏನ್ ಮಾಡುತ್ತೆ ಅಂತ ಇಲ್ಲಿ ಅಮೆರಿಕ ಮನಸ್ಸು ಮಾಡಿದ್ದಿದ್ರೆ ಕಣ್ಣು ಮುಚ್ಕೊಂಡು ಕಡಿಯಾಡಿಸ್ಬೋದಿತ್ತು, ಈಗ ಅವ್ನು ಕಳಿಸದೇ ಇರೋ ಥರ. ಯಾಕಂದ್ರೆ ಮಾರ್ಚಲ್ಲೇ ಆಗೋಗಿತ್ತು. ಕೋರ್ಟ್ ನ್ಯಾಯಾಂಗದ ವಿಚಾರದಲ್ಲಿ ಎಲ್ಲ ಬಾಗಿಲುಗಳು ಮಾರ್ಚಲ್ಲಿ ಮುಚ್ಚಾಯಿತು. ಅದಾದ್ಮೇಲೆ ಜಾಗ ಇತ್ತು ಅಮೆರಿಕಕ್ಕೆ, ಆದರೆ ಆಗಿಲ್ಲ. ಮೇ ಬಿ ಅಲ್ಲಿ ಒಂದಿಷ್ಟು ಲಾಭ ಆಗಿರಬಹುದೇನೋ, ಆಗಿದೆ ಅಂತ ನಾನು ಹೇಳಕ್ ಬರಲ್ಲ. ಆಮೇಲೆ ಅದು ಒಂದು ಭಾಗ, ಲೈಕ್ ತುಳಸಿ ಗಬಾರ್ಡ್ ಕಮಿಂಗ್ ಇನ್ ಆಸ್ ನ್ಯಾಷನಲ್ ಇಂಟೆಲಿಜೆನ್ಸ್ ಡೈರೆಕ್ಟರ್ ಆಗಿ ಬಂದಿದ್ದು, ಕಾಶ್ ಪಟೇಲ್ FBI ಚೀಫ್ ಆಗಿ ಬಂದಿದ್ದು, ಇದೆಲ್ಲ ಬಂದಿದ್ದು ಲಾಭಗಳಾಗಿರಬಹುದು, ಗೊತ್ತಿಲ್ಲ ನಮಗೆ, ವಿ ಹ್ಯಾವ್ ನೋ ಐಡಿಯಾ. ಬಟ್ ಮೋದಿ ಇನ್ಫ್ಲೂಯೆನ್ಸಿಂಗ್ ಆನ್ ಟ್ರಂಪ್ ಇನ್ ಲಾಸ್ಟ್ ಮಿನಿಟ್ ಅಲ್ಲಿ ಕ್ಲಿಯರ್ ಮಾಡಿಸಿ ಇದನ್ನು ಇದು ಮಾಡ್ಕೋಬೇಕು, ಒಂದಿಷ್ಟು ವರ್ಕ್ ಆಗಿರೋ ಚಾನ್ಸಸ್ ಇದೆ. ಇಲ್ವೇ ಇಲ್ಲ ಅಂತ ಹೇಳಕ್ ಬರಲ್ಲ ಅಲ್ಲಿ. ಎಸ್